ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು ಶೋ ಮುಗಿದ ಬಳಿಕ ಸಖತ್ ಬ್ಯುಸಿಯಾಗಿದ್ದಾರೆ. ಕೆಲವರು ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದರೆ, ಇನ್ನು ಕೆಲವರು ಕೆಲ ಸಮಾರಂಭದಲ್ಲಿ ಅತಿಥಿಗಳಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಜೊತೆಗೆ ಇನ್ನೊಂದಿಷ್ಟು ಜನ ಟೆಂಪಲ್ ರನ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಫ್ರೀ ಟೈಮ್ ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮ ಸ್ನೇಹಿತರ ಜೊತೆ ಸಿಸಿಎಲ್ ವೀಕ್ಷಣೆಗೆ ಕೂಡ ಬಂದಿದ್ದಾರೆ. ದೊಡ್ಡ ಮನೆಯಲ್ಲಿ ಈ ಬಾರಿ ಹವಾ ಸೃಷ್ಟಿಸಿದ್ದ ರಜತ್ ಕೂಡ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ವೀಕ್ಷಣೆಗೆ ಬಂದಿದ್ದು, ಇಲ್ಲಿ ಕೂಡ ಕಿರಿಕನ್ನ ಮುಂದುವರಿಸಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊನ್ನೆಯಷ್ಟೇ ಕರ್ನಾಟಕ ಬುಲ್ಡೋಜರ್ಸ್ ಹಾಗೂ ತೆಲುಗು ವಾರಿಯರ್ಸ್ ತಂಡ ಮುಖಾಮುಖಿಯಾಗಿತ್ತು. ಇದರಲ್ಲಿ ಕಿಚ್ಚ ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಗೆದ್ದು ಬೀಗಿದೆ. ಈ ಪಂದ್ಯವನ್ನ ನೋಡುವುದಕ್ಕೆ ಅನೇಕ ಸೆಲೆಬ್ರಿಟಿಗಳು ಹಾಜರಿದ್ದರು. ಸಾನ್ವಿ ಸುದೀಪ್ ಹಾಗೂ ಪ್ರಿಯಾ ಸುದೀಪ್ ಕೂಡ ಬಂದಿದ್ದರು. ಬಿಬಿಕೆ ಸ್ಪರ್ಧಿಗಳಾದ ಧನ್ರಾಜ್, ರಜತ್, ಅರವಿಂದ್ ಕೆಪಿ, ದಿವ್ಯಾ ಉರುಡುಗ ಸೇರಿದಂತೆ ಅನೇಕರು ಹಾಜರಿದ್ದರು. ಕರ್ನಾಟಕ ಬುಲ್ಡೋಜರ್ಸ್ ತಂಡ ಗೆದ್ದ ಬಳಿಕ ಸಂಭ್ರಮಿಸಿದ ಸಾನ್ವಿ ಸುದೀಪ್ ಗ್ರೂಪ್ ಫೋಟೋಕ್ಕೆ ಪೋಸ್ ಕೊಡಲು ಮುಂದಾಗಿದ್ದಾರೆ. ದೀಪಿಕಾ ದಾಸ್, ಅದ್ವಿತಿ ಶೆಟ್ಟಿ ಮತ್ತು ಅಶ್ವಿತಿ ಶೆಟ್ಟಿ ಜೊತೆ ಸಾನ್ವಿ ಸುದೀಪ್ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು. ಈ ವೇಳೆ ಹಿಂದೆಯಿಂದ ಬಂದ ರಜತ್ ಕೈಯಲ್ಲಿ ವಿಕ್ಟರಿ ಸಿಂಬಲ್ ಹಿಡಿದು ಪೋಸ್ ಕೊಟ್ಟರು. ಹುಡುಗಿಯರು ಫೋಟೋ ಕ್ಲಿಕ್ಕಿಸಿಕೊಳ್ಳುವಾಗ ಹಿಂದೆಯಿಂದ ರಜತ್ ಬಂದು ಪೋಸ್ ಕೊಟ್ಟಿದ್ದು ಸಾನ್ವಿಗೆ ಇಷ್ಟವಾದಂತೆ ಕಾಣಲಿಲ್ಲ. ಹೆಣ್ಣು ಮಕ್ಕಳೆಲ್ಲ ಸೇರಿ ಖುಷಿಯಾಗಿ ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಿರುವಾಗ ತಮಾಷೆ ಮಾಡಲು ಹೋಗಿ ಸಾನ್ವಿ ಕೆಂಗಣ್ಣಿಗೆ ಗುರಿಯಾದರು ರಜತ್. ಕೂಡಲೇ ರಜತ್ನ ಪ್ರಶ್ನೆ ಮಾಡಿದ್ರು ಸಾನ್ವಿ ಮತ್ತು ಸಿಟ್ಟಲ್ಲಿ ಏನೋ ಬೈದ್ರು ಕೂಡ. ಆನಂತರ ರಜತ್ ಹೊರಟು ಹೋದರು. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಇನ್ನು ರಜತ್ ಅವರಿಗೆ ಸುದೀಪ್ ಮತ್ತು ಅವರ ಫ್ಯಾಮಿಲಿ ಕಂಡ್ರೆ ತುಂಬಾ ಪ್ರೀತಿ. ಇದನ್ನ ಅವರು ಹಲವಾರು ಬಾರಿ ಹೇಳಿಕೊಂಡಿದ್ದಾರೆ ಮತ್ತು ಇತ್ತೀಚೆಗೆ ನಮ್ಮ ವಿಶ್ವವಾಣಿ ಸಂದರ್ಶನದ ಸಮಯದಲ್ಲೂ ಈ ಬಗ್ಗೆ ಮಾತನಾಡಿದ್ದಾರೆ. ಸುದೀಪ್ ಅವರು ತಾವು ತೊಡುವ ದುಬಾರಿ ಜಾಕೆಟ್ ತಮಗೆ ಕೊಟ್ಟಿದ್ದನ್ನ ನೆನಪು ಮಾಡಿಕೊಂಡಿದ್ದಾರೆ ಮತ್ತು ಬಹಳ ಪ್ರೀತಿಯ ಮನೋಭಾವನೆಯಿಂದ ದುಡ್ಡಿನ ಬೆಲೆ ಹಾಕದೆ ಬೇರೆಯವರಿಗೆ ಸಹಾಯ ಮಾಡಿದ್ದಾರೆ. ಅದೆಷ್ಟೋ ಕೋಟ್ಯಾಧೀಶ ಇದ್ದರೂ 5 ಪೈಸೆ ಬಿಚ್ಚುವುದಿಲ್ಲ. ಅಂಥದ್ರಲ್ಲಿ ಇವರು ಅಪಾರ ಬೆಲೆ ಬಾಳುವ ತಮ್ಮ ವಸ್ತುಗಳನ್ನ ತಮಗೆ ಹಿಡಿಸಿದವರಿಗೆ ಕೊಟ್ಟು ಬಿಡುತ್ತಾರೆ. ಅಂತಹ ಹೃದಯವಂತ ಸುದೀಪ್ ಅವರು ಎಂದು ರಜತ್ ಸುದೀಪ್ ಅವರನ್ನ ಕೊಂಡಾಡಿದ್ದಾರೆ.